ಶ್ರೀಮತಿ ಬಾನು ಮುಸ್ತಾಕ್ ಅವರ ಬೂಕರ್ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಅದು ವಿಶೇಷವಾಗಿ ಕರ್ನಾಟಕದ ಹೆಣ್ಮಗಳು, ಕರ್ನಾಟಕದ ಮಹಿಳಾ ಲೇಖಕಿಗೆ ಎದೆಯ ಅಣತೆ ಎನ್ನುವ ಕಥಾ ಸಂಕಲನದ ಒಂದು ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿದಂಥ ದೀಪಾ ಬಸ್ತಿ ಮತ್ತು ಅವರು ಆರ್ಟ್ ಲ್ಯಾಂಪ್ ಅನ್ನೋ ಒಂದು ಕಥಾ ಸಂಕಲನಕ್ಕೆ ಇವತ್ತ ಏನು ಪ್ರಶಸ್ತಿ ಲಭಿಸಿದೆ. ನಿಜವಾಗಲೂ ಇಡೀ ದೇಶವೇ ಹೆಮ್ಮೆ ಪಡುವಂಥ ಕೆಲಸ. ಅದರಲ್ಲಿ ರಾಜ್ಯದೊಳಗೆ ಎರಡನೇ ಲೇಖಕಿಯಾಗಿ ಇವತ್ತ ಆ ಪ್ರಶಸ್ತಿಗೆ ಪಾತ್ರರಾಗಿದ್ದರೆ ನಿಜವಾಗಲೂ ಭಾಳ ಹೆಮ್ಮೆ ಪಡುವಂಥ. ಅವರು ಹಾಸನ ಜಿಲ್ಲೆ ಅರಸೀಕೆರೆ ಅವರು. ನಾನು ನಿನ್ನೆ ಅವರಿಗೆ ಮೆಸೇಜ್ ಮಾಡಿದ್ದೀನಿ. ಅವರು ಇವಾಗ ಲಂಡನ್ನಲ್ಲಿ ಪ್ರಶಸ್ತಿಗೆ ತೆಗೆದುಕೊಳ್ಳಕ್ಕೆ ಹೋಗಿದ್ದಾರೆ. ಅವರು ಕರ್ನಾಟಕಕ್ಕೆ ಬಂದ ತಕ್ಷಣ ಕರ್ನಾಟಕ ರಾಜ್ಯದ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ವಿನಂತಿಯನ್ನು ಮಾಡಿದ್ದೀವಿ. ಮುಖ್ಯಮಂತ್ರಿಗಳ ಮುಖಾಂತರ ಅವರಿಗೆ ಒಂದು ವಿಧಾನಸೌಧ ಇಲ್ಲ ರವೀಂದ್ರ ಕಲಾಕ್ಷೇತ್ರದೊಳಗೆ ಒಂದು ಕಾರ್ಯಕ್ರಮವನ್ನು ಮಾಡಿ ಸನ್ಮಾನವನ್ನು ಮಾಡ್ತಾ ಇದ್ವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ. ಇದು ಭಾಳ ಹೆಮ್ಮೆ ಪಡುವಂಥ ಒಂದು ಪ್ರಶಸ್ತಿ ಮತ್ತು ಕರ್ನಾಟಕಕ್ಕೆ ವಿಶೇಷವಾದಂಥ ಸಂದರ್ಭ. ಇದು ಎರಡನೇವರು, ಕರ್ನಾಟಕದೊಳಗೆ ಎರಡನೇವರು. ಮೊದಲನೇದವರು ಅರವಿಂದ್ ಅಡಿಗಿ ಅಂತಂದು ಅವರು 2008 ಅವ್ರಿಗೆ ಬಂದಿತ್ತು. ಇದು ಎರಡನೇ ಪ್ರಶಸ್ತಿ, ಅದು ಮಹಿಳಾ ಲೇಖಕಿ ಪ್ರಶಸ್ತಿ. ನಿಜವಾಗ್ಲೂ ಕನ್ನಡ ಮತ್ತು ಸಂಸ್ಕೃತಿ ಮತ್ತು ರಾಷ್ಟ್ರದಿಂದ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಸರ್, BJPಯವರು ಇಡಿ ಮತ್ತು CBIಯನ್ನು ಹಿಡ್ಕೊಂಡು ನಮ್ಮ ಐ ಟಿ ಇಡಿ CBI ಇವು ಎಲ್ಲವೂ BJPಯವರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯೊಳಗೆ ಕೆಲಸವನ್ನು ಮಾಡ್ತಾ ಇದ್ದಾವೆ. ಮತ್ತು ಅದು ವಿಶೇಷವಾಗಿ ದಲಿತ ಸಚಿವರು, ಶುದ್ಧ ಹಸ್ತದ ದಲಿತ ಸಚಿವರನ್ನ ಕಂಡ್ರೆ ಮೊದಲೇ ಅವ್ರಿಗೆ ತಡ್ಕೊಳಕ್ಕಾಗಲ್ಲ ದಲಿತರನ್ನ ಕಂಡ್ರೆ. ಹೀಗಾಗಿ ಅವ್ರ ಮೇಲೆ ದಾಳಿ ಆಗಿದೆ. ಈ ದಾಳಿಗೆ ನಾವು ಬಗ್ಗೋದಿಲ್ಲ, ಜಗ್ಗೋದಿಲ್ಲ, ಇವನ್ನೆಲ್ಲವನ್ನು ಎದುರಿಸ್ತೀವಿ. ಅದಕ್ಕೆ ಕೇಂದ್ರ ಸರ್ಕಾರ ಈ ರೀತಿ, ಅದು ವಿಶೇಷವಾಗಿ ಕಾಂಗ್ರೆಸ್ಸಿನ ನಾಯಕರನ್ನು ಎದುರಿಸುವಂಥ, ಅವರಿಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರ ಮಾಡ್ತಿದೆ. ಇದಕ್ಕೆ ಯಾವುದಕ್ಕೂ ಜಗ್ಗೋದಿಲ್ಲ. ಇದನ್ನು ಎದುರಿಸುವ ಶಕ್ತಿ ನಮಗೆ ಇದೆ, ಕಾಂಗ್ರೆಸ್ ಪಕ್ಷಕ್ಕೂ ಇದೆ.